ನಮ್ಮ ಭಾರತದಲ್ಲಿ ಲೆಕ್ಕಕ್ಕೆ ಸಿಗದಷ್ಟು ಸುಂದರವಾದಂತಹ ಸ್ಥಳಗಳಿವೆ. ಈಗ ನಾನು ನಿಮಗೆ ಈ ವಿಡಿಯೋ ಮೂಲಕ ಕರೆದುಕೊಂಡು ಹೋಗುತ್ತಿರುವುದು ಅಂತಹದ್ದೇ ಒಂದು ಸುಂದರವಾದ ಸ್ಥಳಕ್ಕೆ ಮತ್ತು ಒನ್ ಆ್ಯಂಡ್ ಓನ್ಲಿ ಪ್ಲೇಸ್ ಇನ್ ನಮ್ಮ ಭಾರತ. ಸ್ನೇಹಿತರೆ, ನೀವು ಈ ವಿಡಿಯೋನಲ್ಲಿ ನಾವು ಮಾರ್ನಿಂಗ್ ಸನ್ರೈಸ್ನ ಎಂಜಾಯ್ ಮಾಡಿದ್ದು, ನಾವು ಎಲ್ಲಿ ಸ್ಟೇ ಮಾಡಿದ್ದು ಅಂತೇಳಿ ಸತಿ ನೋಡ್ತೀರಾ. ಅಲ್ಲಿ ಒಂದು ಕೋಟೆ ಇದೆ, ಕೋಟೆಯನ್ನು ಸುತ್ತಾಡಿದ್ದು ಆಗಲಿ, ಮತ್ತು ಗುಡಿ, ಮತ್ತು ಅಲ್ಲಿ ಒಂದು ವಿಚಿತ್ರವಾದಂಥ ಜೈಲಿದೆ. ಅದನ್ನೆಲ್ಲವನ್ನು ಈ ವಿಡಿಯೋನಲ್ಲಿ ನಾನು ತೋರಿಸಲಿಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಮೇನ್ ಆಗಿ ಹೇಳ್ಬೇಕಂದ್ರೆ ಈ ವರ್ಷ 2025 ನ್ಯೂ ಇಯರ್ ಸೆಲೆಬ್ರೇಷನ್ ಕೂಡ ನಾವು ಅಲ್ಲೇ ಮಾಡಿದ್ವಿ. ಸೊ ಅದನ್ನೆಲ್ಲವನ್ನು ವಿಡಿಯೋನಲ್ಲಿ ನಾನು ತೋರಿಸಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ, ಲೆಟ್ಸ್ ಸ್ಟಾರ್ಟ್ ನಮ್ಮ ಪಯಣ. ಫೈನಲಿ 4 ಗಂಟೆ ಆಯಿತು, ಬಿಡ್ತಿದ್ದೀವಿ ಈಗ ಮನೆ. ಜಸ್ಟ್ ನಾನು ಎಲ್ಲ ಲಗೇಜ್ನ ಕಾರಲ್ಲಿ ಹಾಕ್ಬಿಟ್ಟು ಸೊ ವಿಜೇಂದ್ರ ಗೌಡ ಅವ್ರನ್ನ ಪಿಕ್ ಮಾಡ್ಕೋಬೇಕು. ಅದೊಂದೇ ಉಳಿದಿರೋದು. ಸಿಗ್ತೀನಿ ಮತ್ತೆ ನಿಮಗೆ. ಈ ಬೆಳಗ್ಗೆ 4 ಗಂಟೆ ಫುಲ್ ಕತ್ಲಿದೆ, ಸೊ ಏನೂ ವಿಡಿಯೋ ಮಾಡೋಕ್ಕಾಗಲ್ಲ. ಬೆಳಗ್ಗೆ ಹೋಗೋಣ, ಮುಂದೆಗಡೆ ಹೋಗುತ್ತಾ ಬೆಳಕಾದಂಗೆಲ್ಲ ನಾನು ವಿಡಿಯೋ ಮಾಡ್ತೀನಿ. ಚಿಲ್ಡ್ರನ್ನು ಇನ್ಫ್ಯಾಂಟ್ಸು ಫಿಸಿಕಲ್ 20 ರೂಪಾಯಿ. ಅಮ್ಮಮ್ಮ 24 hours ಟಿಕೆಟ್ తీసుకో. ಇನ್ನು ಗಂಡಿಕೋಟ ಒಂದು 4 ಕಿಲೋಮೀಟರ್ ಇರುವಾಗನೇ ಈ ಥರ ಒಂದು ಚೆಕ್ ಪೋಸ್ಟ್ ಬರುತ್ತೆ. ಸೊ ಎಂಟ್ರಿ ಫೀಸ್ ಅಂತೇಳಿ ಪರ್ ಹೆಡ್ 30 ರೂಪೀಸ್ ಕಲೆಕ್ಟ್ ಮಾಡ್ತಾರೆ. ಗಂಡಿಕೋಟ ತಲುಪಕ್ಕೆ 11:30-12 ಆಯಿತು. ಬಿಸಿಲು ಇನ್ನೂ ಅಷ್ಟೇನು ಜಾಸ್ತಿ ಇದ್ದಿಲ್ಲ. ಸೊ ಹುಡುಗರು ಫಸ್ಟು ರೆಸಾರ್ಟ್ಗೆ ಹೋಗೋಕ್ಕಿಂತ ಮೊದಲು ವ್ಯೂ ಪಾಯಿಂಟಿಗೆ ಹೋಗಿ ನೋಡ್ಕೊಂಡು ಬಂದುಬಿಡೋಣ, ಆಮೇಲೆ ಬೇಕಿದ್ರೆ ರೆಸಾರ್ಟಿಗೆ ಬಂದು ಫ್ರೆಶ್ ಅಪ್ ಆಗಿ ಈವ್ನಿಂಗ್ ಹೊರಗಡೆ ಹೋದ್ರಾಯ್ತು ಸುತ್ತಾಡೋಕ್ಕೆ ಅಂತಂದರು. ಸೊ ಹೋಗ್ತಿದ್ದೀವಿ ಈಗ ವ್ಯೂ ಪಾಯಿಂಟ್ ಕಡೆ. ನೋಡೋಣ ಯಾವ ಥರ ಇದೆ ಅಂತೇಳಿ ನಿಮಗೂ ತೋರಿಸ್ತೀನಿ. ಮೊದಲು ಈ ಕಡೆ ನೋಡ್ಕೊಂಬರೋಣ, ಆಮೇಲೆ ಫೋಟೋ ಅಭ್ಯಾಸಲಿ ಕಾಣ್ತದ, ಬೈಬಾರ್ದು ಅಷ್ಟೇ. ಇಲ್ಲ ಜಿಪ್ಲೈನ್ ಅಂತ ಅಲ್ಲೇ ಇತ್ತು ನೋಡಿ. ನಮ್ಮ ಭಾರತ ಪ್ರಾಕೃತಿಕವಾಗಿ ತನ್ನದೇ ಆದ ಹಿರಿಮೆ ಗರಿಮೆ ವಿಶೇಷತೆಗಳನ್ನು ಹೊಂದಿರುವಂತಹ ಒಂದು ದೇಶ. ಪ್ರಕೃತಿ ಮಾತೆ ಅದೆಷ್ಟೋ ಅದ್ಭುತಗಳನ್ನು ಸೃಷ್ಟಿಸಿದ್ದಾಳೆ. ಹೀಗೆ ಎಲ್ಲರನ್ನು ಮೂಕ ವಿಸ್ಮಿತರಾಗಿಸುವಂತಹ ಅದೆಷ್ಟೋ ತಾಣಗಳು ನಮ್ಮಲ್ಲಿವೆ. ಅಂತಹ ತಾಣಗಳಲ್ಲಿ ಆಂಧ್ರ ಪ್ರದೇಶದ ಕಡಪ ಜಿಲ್ಲೆಯ ಈ ಒಂದು ಪ್ಲೇಸ್ ಕೂಡ ಹೌದು. ಕಡಪದ ಜಮ್ಮಲಮಡುವಿನಿಂದ 15 ಕಿಲೋಮೀಟರ್ ದೂರದಲ್ಲಿರುವ ಪೆನ್ನಾರ್ ನದಿ ದಂಡೆಯಲ್ಲಿರುವ ಒಂದು ಗ್ರಾಮವೇ ಗಂಡಿಕೋಟ. ಆಲ್ರೆಡಿ ನಿಮಗೆಲ್ಲರಿಗೂ ಗೊತ್ತಾಗಿರುತ್ತೆ ನಾನು ಇವತ್ತು ಎಲ್ಲಿಗೆ ಬಂದಿದ್ದೀನಿ ಅಂತೇಳಿ. ಸೊ ನಾವು ಬಂದಿರೋದೇ ದ ಗ್ರ್ಯಾಂಡ್ ಕ್ಯಾನನ್ ಆಫ್ ಇಂಡಿಯಾನ ನೋಡೋದಕ್ಕೆ. ಸೊ ಈ ಒಂದು ಭವ್ಯವಾದ ನೈಸರ್ಗಿಕ ರಚನೆ ಏನಿದೆಯಲ್ಲ ನೀವು ನೋಡ್ತಿರೋದು, ಇದನ್ನು USA-ನ ಅರಿಜೋನಾದಲ್ಲಿರುವ ಗ್ರ್ಯಾಂಡ್ ಕ್ಯಾನನ್ಗೆ ಹೋಲಿಕೆ ಮಾಡಲಾಗುತ್ತೆ. ಈ ಒಂದು ಗ್ರ್ಯಾಂಡ್ ಕೆನಾನ್ ಇದೆಯಲ್ಲ, ಇದರಲ್ಲಿ ಹರಿಯುವುದೇ ಒಂದು ಪೆನ್ನಾರ್ ನದಿ ಅಂತೇಳಿ, ರಿವರ್ ಪೆನ್ನಾ ಅಂತೇಳಿ ಕರೀತಾರೆ. ಹಲವಾರು ವರ್ಷಗಳಿಂದ, 100 ವರ್ಷಗಳಿಂದ, 1000 ವರ್ಷಗಳಿಂದ ಈ ಥರ ನದಿ ಹರಿದು ಈ ಥರ ಒಂದು ಕಣಿವೆ ಫಾರ್ಮ್ ಆಗಿರ್ತದೆ.
ಗಂಡಿಕೋಟನಲ್ಲಿ ಇನ್ನೂ ಆ್ಯಕ್ಟಿವಿಟೀಸ್ ಅಂತ ಬಂದರೆ, ಅಂದರೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಅಂತ ಬಂದರೆ ಜಿಪ್ ಲೈನ್ ಐತೆ, ರಾಕ್ ಕ್ಲೈಂಬಿಂಗ್ ಅಂತ ಐತೆ, ಬೋಟಿಂಗ್ ಅಂತ ಇದೆ, ಇನ್ನೂ ಬೇರೆ ಬೇರೆ ಏನೇನೋ ಇದ್ದಾವೆ. ನಾವು ಅವೆಲ್ಲನೂ ಮಾಡೋಕ್ಕೆ ಹೋಗ್ತಿಲ್ಲ. ಸೊ ಜಸ್ಟ್ ನಿಮ್ಗೆ ಇನ್ಫಾರ್ಮೇಷನ್ ಇರಲಿ ಅಂತೇಳಿ ನಾನು ನಿಮ್ಗೆ ಹೇಳ್ತಿದ್ದೀನಿ ಅಷ್ಟೇ. ಈಗ ನೀವು ಇದೆಲ್ಲ ನೋಡ್ತಿದ್ರಲ್ಲ ಟೆಂಟ್ಸ್ಗಳು, ಇದೆಲ್ಲ ಗಂಡಿಕೋಟ ಮೇನ್ ವ್ಯೂ ಪಾಯಿಂಟ್ಸ್ ಇದೆಯಲ್ಲ, ಅಲ್ಲಿ ಒಂದು ರೆಸಾರ್ಟ್ ಇದೆ. ಸೊ ಅವ್ರು ಪ್ರೊವೈಡ್ ಮಾಡ್ತಾರೆ. ಇಲ್ಲಿ ನಮ್ಮ ಟೆಂಟ್ ತೊಗೊಂಡು ಹಾಕ್ಕೊಂಡ್ರೂ ನಾವು ಚಾರ್ಜ್ ಕೊಡಬೇಕು ಅವರಿಗೆ. ಆ್ಯಂಡ್ ಅದನ್ನು ಪರ್ಮನೆಂಟ್ ಅಂತರೂ, ಅಂದರೆ ಒನ್ ಡೇ ನಾವು ಕೇಳಿದ್ರು ಚಾರ್ಜ್ ಕೊಟ್ಟಿದ್ರು ಪೊಲೀಸರು ಬಂದು ಮತ್ತೆ ಟೆಂಟ್ಸ್ಗಳನ್ನ ತೆಗೆಸ್ತಾರೆ. ಬಟ್ ಅವ್ರವ್ರದ್ದು ಏನೇನೋ ಜುಗಾಡುಗಳು ಇದ್ದಾವೆ. ಬಟ್ ಇವಕ್ಕೆಲ್ಲನೂ ನೀವು ನಿಮ್ಮ ಟೆಂಟ್ ತೊಗೊಂಡು ಅವ್ರಿಗೆ ಪೇ ಮಾಡಿ ಹಾಕ್ತೀನಿ ಅನ್ನೋದು ಸ್ವಲ್ಪ ಕಮ್ಮಿ ಮಾಡ್ಕೊಂಬಿಡಿ. ಅಂದರೆ ಅಲ್ಲಿ ಆ ಥರ ಏನು ಅವ್ರ ತಲೆ ಮಾತಾಡಬೇಡಿ. ಅವ್ರ ಟೆಂಟಲ್ಲೇ ಹೋಗಿ ನೀವು ಸ್ಟೇ ಮಾಡೋಕ್ಕೆ ಟ್ರೈ ಮಾಡಿರಿ. ಸೊ ಹೊಟ್ಟೆ ಅಂತೂ ಫುಲ್ ಅಸ್ತಿತ್ತು. ಅಂದರೆ ಮಾರ್ನಿಂಗು ಅಲ್ಲಿ ದಾರಿಯಲ್ಲಿ ಬರುವಾಗ ಟಿಫಿನ್ ಮಾಡಿದ್ದೆಲ್ಲ ಅಷ್ಟು ಮಧ್ಯಾಹ್ನ ಸೀದಾ ಬಂದು ಇನ್ನೂ ರೂಮ್ಗೂ ಹೋಗಿಲ್ಲ. ಡೈರೆಕ್ಟ್ ವ್ಯೂ ಪಾಯಿಂಟ್ ನೋಡ್ಕೊಂಬರೋಣ ಅಂತೇಳಿ ಈ ಕಡೆ ಬಂದಿದ್ದು. ಸೊ ಇಲ್ಲೇ ವ್ಯೂ ಪಾಯಿಂಟ್ ಹತ್ರನೇ ಈ ಒಂದು ಹೋಟೆಲ್ ಕಾಣಿಸಿತ್ತು, ಅಂದರೆ ಈ ಒಂದು ರೆಸ್ಟೋರೆಂಟ್ ಟೈಪ್ ಕಾಣಿಸಿತ್ತು. ಸೊ ಇಲ್ಲಿಗೆ ಹೋಗಿ ತಿಂತಿದ್ದೀವಿ, ಏನೇನು ಬೇಕು ಏನೇನಿಲ್ಲ ಆರಾಮ್ಸ್ ಹೊಟ್ಟೆ ತುಂಬ ತಿನ್ನೋಣ ಅಂತ ಅಂದ್ಕೊಂಡು ಹೋಗಿ ತಿಂತಿದ್ದೀವಿ. ನೋಡಿ ನೀವೇ ಯಾವ ಥರ ಇದೆ ಹೋಟೆಲ್ ಅಂತೇಳಿ. ಇಲ್ಲಿಂದ ಮಸ್ತ್ ಊಟ ಅಂತ ಮಾಡಿಕೊಂಡು ರೂಮಿಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡಿ ಈವ್ನಿಂಗ್ ಕೋಟೆ ಮತ್ತು ಗುಡಿಗಳು, ಜೈಲು ಅವೆಲ್ಲ ಇದ್ದಾವೆ ನೋಡ್ಕೊಂಡು ಬರೋಣ ಅಂತೇಳಿ ರೂಮ್ ಕಡೆ ಹೋಗ್ತಿದ್ವಿ. ನಿಮಗೂ ನಮ್ಮ ರೆಸಾರ್ಟ್ ಯಾವ ಥರ ಇದೆ ಅಂತೇಳಿ ನಿಮ್ಗೆ ತೋರಿಸ್ತೀನಿ. ಇನ್ನು ಗಂಡಿಕೋಟದಲ್ಲಿ ನಾವು ಎಲ್ಲಿ ಸ್ಟೇ ಆಗಿದ್ದು ಅಂತ ನೋಡೋದಾದರೆ, ನಾವು ಮೊದಲೇ ಪ್ರೀ ಬುಕ್ ಮಾಡ್ಕೊಂಡಿದ್ವಿ. ಅಂದರೆ ನ್ಯೂ ಇಯರ್ ಟೈಮು ಮತ್ತು ರೂಮ್ಸ್ಗಳು ನಮಗೆ ಸಿಗೋದಿಲ್ಲ, ಜಲ್ದಿ ಬುಕ್ ಆಗಿರ್ತಾವೆ ಅಂತೇಳಿ ನಾವು ಪ್ರೀ ಬುಕ್ ಮಾಡಿದ್ವಿ. ನಾವು ಸ್ಟೇ ಆಗಿದ್ದು KR ಗಂಡಿಕೋಟ ರೆಸಾರ್ಟ್ ಅಂತ ಹೇಳಿ. ಇವರದ್ದು AC ಮತ್ತು ನಾನ್ AC ರೂಮ್ ಎರಡೂ ಅವೈಲೇಬಲ್ ಇರ್ತಾವೆ. ಇನ್ನು ಹೊರಗಡೆಯಿಂದ ಆ್ಯಂಬಿಯನ್ಸ್ ಏನು ಜಾಸ್ತಿ ಜನಕ್ಕೆ ಇಷ್ಟ ಆಗಲ್ಲ ಅಂದ್ಕೊತೀನಿ. ಬಟ್ ಓಕೆ, ನಾವು ಒಂದಿನ ಆರಾಮ್ಸೆ ಇರಬೇಕು ಅಂತಂದರೆ ಒಳಗಡೆ ನಾನು ನಿಮ್ಗೆ ರೂಮ್ ತೋರಿಸ್ತೀನಿ ಯಾವ ರೀತಿ ಇದೆ ಅಂತೇಳಿ. ನೀಟಿದೆ. ಇದು ನೋಡೋಕ್ಕೆ ಹೊರಗಿನಿಂದ ಸರಿ ಇಲ್ಲ ಆ್ಯಂಬಿಯನ್ಸ್ ಅಂತ ಅಂದ್ಕೋಬೇಡಿ. ಸೊ ಒಳಗಡೆ ಹೊಸದಾಗಿ, ಅಂದರೆ ಈ ಒಂದು ರೆಸಾರ್ಟ್ ಹೊಸದಾಗಿ ಕಟ್ಟಿರೋ ರೆಸಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಅಲ್ಲಿ ಎಲ್ಲ ರೀತಿಯ ಬಿಲ್ಡಿಂಗ್ಗಳು ಒಂದೇ ಥರ ಆ್ಯಂಬಿಯನ್ಸಲ್ಲಿ ಇರೋದು. ಸುತ್ತಮುತ್ತ ಏನು ಗಿಡಗಳು ಅವ್ರು ಹಾಕೋದಿಲ್ಲ, ಎದಕ್ಕಂತೂ ನಮಗೂ ಗೊತ್ತಿಲ್ಲ. ಸೊ ಬಿಲ್ಡಿಂಗ್ ಒಳಗಡೆ ಅಂದರೆ ರೂಮಲ್ಲಿ ಆರಾಮ್ಸೆ 6-8 ಜನ ಆರಾಮಾಗಿ ಮಲ್ಕೋಬೋದು. ವಿತ್ AC ಇದೆ. ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಅವರ ರೆಸಾರ್ಟ್ ನೇಮ್ ಮತ್ತು ಅವರ ಫೋನ್ ನಂಬರ್ ಸಹ ಹಾಕಿರ್ತೀನಿ. ಇನ್ ಕೇಸ್ ನೀವೇನಾದರೂ ಹೋಗಬೇಕು ಅಂತಂದರೆ ಮೊದಲು ಒಂದು ಸಾರಿ ಫೋನ್ ಮಾಡಿಬಿಟ್ಟು ಹೋಗಿ. ಇದನ್ನೇನು ನಾನು ಪ್ರಮೋಷನ್ ಸಲುವಾಗಿ ನಾನೇನು ಮಾಡ್ತಿಲ್ಲ. ಪ್ಲಸ್ ಆ ವ್ಯಕ್ತಿ ಮಾತಾಡಿದ ವ್ಯಕ್ತಿ, ಅಂದರೆ ಏನು ಓನರ್ ಇದಲ್ಲ, ಆ ಓನರ್ ಮಾತಾಡಿದ್ದು ನಮ್ಮ ಜೊತೆ ಇದ್ದಿದ್ದ ರೀತಿ ನಂಗೆ ಇಷ್ಟ ಆದ್ದರಿಂದ ನಾನು ಅದನ್ನು ಸ್ವಲ್ಪ ಪ್ರಮೋಟ್ ಮಾಡ್ತಿದ್ದೀನಿ ಅಷ್ಟೇ, ಆ ಒಂದು ರೆಸಾರ್ಟ್ನ. ಆರಾಮ್ಸೆ ರೆಸ್ಟ್ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊಂಟಿರೋದೇ ಕೋಟೆ ಮತ್ತು ಗುಡಿಗಳನ್ನ ನೋಡೋಕ್ಕಂತೇಳಿ. ಸೊ ಇಲ್ಲಿಗೆ ಹೋಗಬೇಕು ಅಂದರೆ ನಿಮ್ಮ ಪರ್ಸನಲ್ ವೆಹಿಕಲ್ಸ್ ಇತ್ತು ಅಂತಂದರೆ ಪಾರ್ಕಿಂಗ್ದೇನು ಪ್ರಾಬ್ಲಮ್ ಇಲ್ಲ, ಫ್ರೀ ಪಾರ್ಕಿಂಗ್ ಇದೆ. ಆ್ಯಂಡ್ ಭಾಳ ವೈಡ್ ಸ್ಪೇಸ್ ಇದೆ ಪಾರ್ಕಿಂಗ್ ಸಲುವಾಗಿ. ನಿಮ್ಮ ಗಾಡಿಗಳು ಎಲ್ಲ ನಿಲ್ಲಿಸ್ಬೋದು ಆರಾಮ್ಸೆ ಆಗಿ. ಇನ್ನು ಈ ಒಂದು ಜಾಗದಲ್ಲಿ ನಮಗೆ ಕೋಟೆಗಳು, ಹಳೆಯ ಗುಡಿಗಳು ನೋಡೋಕ್ಕೆ ಸಿಗ್ತವೆ. ಸೊ ಹಿಸ್ಟ್ರಿ ಬಗ್ಗೆ ಸ್ವಲ್ಪ ನೋಡೋಣ ಅಂತ ಹೋದರೆ ಈ ಒಂದು ಹಿಸ್ಟ್ರಿ ನಮಗೆ ಗೊತ್ತಾಗಿದ್ದು, ಇದು ಆಂಧ್ರ ಪ್ರದೇಶ ಇತಿಹಾಸದ ಪ್ರಮುಖ ಭಾಗ ಅಂದರೆ ತಪ್ಪಾಗೋದಿಲ್ಲ. ಸಾಕಷ್ಟು ರಾಜವಂಶಗಳು ಈ ಕಣಿವೆಯನ್ನು ತಮ್ಮ ನಿಯಂತ್ರಣದಲ್ಲಿಡಬೇಕೆಂದು ಬಯಸಿದ್ದರಂತೆ. ಈ ಒಂದು ರಾಜವಂಶಗಳು ಯಾವ್ಯಾವು ಅಂತ ನಾವು ನೋಡೋದಾದರೆ, ಕಾಕತೀಯರು, ವಿಜಯನಗರ ಅರಸರು, ಕುತುಬ್ ಶಾಹಿಗಳು, ಹೀಗೆ ಸಾಕಷ್ಟು ರಾಜವಂಶರು ತಮ್ಮ ಸಾಮ್ರಾಜ್ಯದ ಉತ್ತಮ ಆಡಳಿತಕ್ಕಾಗಿ ಈ ಬೃಹತ್ ಕಣಿವೆ ಬಹಳ ಮುಖ್ಯ ಎಂಬುದನ್ನು ಸಹ ಅವರು ಅರಿತಿದ್ದರು. ಗಂಡಿಕೋಟದ ಯರಮಲ ಬೆಟ್ಟದ ಮೇಲೆ ಒಂದು ಸುಭದ್ರವಾದಂತಹ ಒಂದು ಕೋಟೆ ಇದೆ. ಈ ಒಂದು ಕೋಟೆಯನ್ನು 13ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿರ್ತಾರೆ. ಈ ಒಂದು ಕೋಟೆನೇ ಇಲ್ಲಿನ ಮುಖ್ಯ ಆಕರ್ಷಣೆಯ ಸ್ಥಳ.
ಈ ಒಂದು ಕೋಟೆ ಏನು ನೀವು ನೋಡ್ತಿದ್ರಲ್ಲ, ಈ ಒಂದು ಕೋಟೆ ಕಲ್ಯಾಣಿ ಚಾಲುಕ್ಯರಿಗೆ, ಪೆಮ್ಮಸಾನಿ ನಾಯಕರಿಗೆ ಮತ್ತು ಗೋಲ್ಕೊಂಡ ಸುಲ್ತಾನರಂತಹ ವಿವಿಧ ರಾಜವಂಶಗಳಿಗೆ ಈ ಒಂದು ಕೋಟೆ ಅಧಿಕಾರ ಕೇಂದ್ರವಾಗಿತ್ತು. ಈ ಗಂಡಿಕೋಟ ಏನಿದೆಯಲ್ಲ, ಇದು 300 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಪೆಮ್ಮಸಾನಿ ನಾಯಕರ ರಾಜಧಾನಿಯಾಗಿತ್ತು. ನಂತರ ಆಳ್ವಿಕೆಯ ಸಮಯದಲ್ಲಿ ಇಸ್ಲಾಮಿಕ್ ವಾಸ್ತುಶಿಲ್ಪದ ವಿವಿಧ ಸೇರ್ಪಡೆಗಳನ್ನು ಈ ಕೋಟೆಯಲ್ಲಿ ಮಾಡಲಾಗಿದೆ. ಅದನ್ನು ನಾನು ನಿಮಗೆ ತೋರಿಸ್ತಿದ್ದೇನೆ. ಈಗ ನೀವು ನೋಡ್ತಿದ್ರಲ್ಲ, ಇದು ಒಂದು ಜೈಲು, 1000 ವರ್ಷಗಳ ಹಳೆಯಾದಂತಹ ಒಂದು ಜೈಲು. ಈ ಕೋಟೆಯಲ್ಲಿ ಅಪರಾಧಿಗಳಿಗೆ ಎಷ್ಟು ಕ್ರೂರವಾಗಿ ಶಿಕ್ಷೆ ನೀಡ್ತಿದ್ರು ಅಂತಂದು ಕೇಳಿದರೆ ನಿಮಗೆ ಮೈ ಜುಮ್ ಅನ್ನುತ್ತೆ. ಇಲ್ಲಿನ ಅಪರಾಧಿಗಳಿಗೆ ಅವರ ಚರ್ಮವನ್ನು ಚಾಕುವಿನಿಂದ ಕಿತ್ತಿ ಆ ಜಾಗಕ್ಕೆ, ಏನು ಚರ್ಮವನ್ನು ಕಿತ್ತಿರ್ತಾರಲ್ಲ ಆ ಜಾಗಕ್ಕೆ ಉಪ್ಪು ಮತ್ತು ಖಾರವನ್ನು ಹಾಕ್ತಿದ್ರಂತೆ. ಸೊ ಅವರು ನರಳಿ ಅಂತ ಹೇಳಿ ಆ ಥರ ಮಾಡ್ತಿದ್ರು. ಸೊ ಅವರಿಗೆ ಸಹಾಯಕ್ಕೂ ಬಿಡದೆ ಆ ಒಂದು ದಿನಾಲೂ ಅದು ಪೇನ್ ಕಮ್ಮಿ ಆದಗಳಿಗೆ ಮತ್ತೆ ಚಾಕುವಿನಿಂದ ಚರ್ಮವನ್ನು ಹರಿದು ಮತ್ತೆ ಆ ಜಾಗಕ್ಕೆ ಉಪ್ಪು ಖಾರವನ್ನು ಸಹ ಹಾಕ್ತಿದ್ರಂತೆ.
ಇನ್ನು ಈ ಕೋಟೆ ಒಳಗಡೆ ನೋಡಿಕೊಂಡು ಅಂದರೆ ಇನ್ನೊಂದು ತುದಿಗೆ ನಾವು ಹೋದರೆ ಅಲ್ಲಿ ಒಂದು ದೇವಸ್ಥಾನ ಕಾಣಿಸ್ತದೆ, ಮಾಧವರಾಯ ಸ್ವಾಮಿ ದೇವಸ್ಥಾನ ಅಂತ ಹೇಳಿ. ನೀವು ನೋಡ್ತಿದ್ರಲ್ಲ, ಈ ಒಂದು ದೇವಸ್ಥಾನವು ಗಂಡಿಕೋಟದಲ್ಲಿನ ಕೋಟೆಯಲ್ಲಿರುವಂತಹ 16ನೇ ಶತಮಾನದ ಒಂದು ಹಿಂದೂ ದೇವಾಲಯವಾಗಿದೆ. ಈ ದೇವಾಲಯವು ಕೃಷ್ಣನಿಗೆ ಸಮರ್ಪಿತವಾಗಿರುವ ಇದನ್ನು ಮಾಧವ ಪೆರುಮಾಳ್ ದೇವಾಲಯ ಅಥವಾ ಮಾಧವರಾಯ ಸ್ವಾಮಿ ದೇವಾಲಯ ಎಂದು ಸಹ ಕರೆಯುತ್ತಾರೆ. ಈ ದೇವಾಲಯದ ವಾಸ್ತುಶಿಲ್ಪದ ವೈಶಿಷ್ಟ್ಯಗಳ ವಿಶ್ಲೇಷಣೆಯು ಈ ದೇವಾಲಯವು 16ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಅಂತ ಸಹ ಹೇಳುತ್ತದೆ. ಎಪಿಗ್ರಾಫಿಕ್ ಪುರಾವೆಗಳು ಸಹ ಇದನ್ನು 16ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಎಂದು ಸಹ ದೃಢೀಕರಿಸುತ್ತವೆ. ಇನ್ನು ಈ ಒಂದು ಗಂಡಿಕೋಟೆಯಲ್ಲಿ ಹಲವಾರು ಶಾಸನಗಳು ಪತ್ತೆಯಾಗಿವೆ. 16ನೇ ಶತಮಾನದಲ್ಲಿ ವಿಜಯನಗರ ಕಾಲದ ಅರಸರುಗಳು ಕೆತ್ತಿಸಿರುವಂತಹ ಶಾಸನಗಳು ಈ ಒಂದು ಕೋಟೆಯಲ್ಲಿ ಪತ್ತೆಯಾಗಿದೆ. ಆ ಒಂದು ದೊರೆತಿರುವಂತಹ ಒಂದು ಶಾಸನದಲ್ಲಿ ಪಾಪ ತಿಮ್ಮರಾಜು ಎಂಬ ವ್ಯಕ್ತಿ ಸೇರಿದಂತೆ ಹಲವಾರು ವ್ಯಕ್ತಿಗಳು ಮಾಧವರಾಯ ಅಂದರೆ ಈ ಒಂದು ದೇವಸ್ಥಾನದ ದೇವರು, ಆ ಒಂದು ದೇವರಿಗೆ ನಮನ ಸಲ್ಲಿಸಿದರು ಮತ್ತು ದೇವರಿಗೆ ಮಾಲೆಯನ್ನು ಅರ್ಪಿಸಿದರು ಎಂದು ಆ ಶಾಸನದಲ್ಲಿ ಬರೆದಿದೆ. ಸೊ ಮಿಕ್ಕಿದ್ದೆಲ್ಲ ನೀವೇ ವಿಡಿಯೋನಲ್ಲಿ ನೋಡ್ಕೊಂಬನ್ನಿ. ಈ ಒಂದು ದೇವಸ್ಥಾನದಲ್ಲಿ ದೇವರ ಮೂರ್ತಿ ಇಲ್ಲ, ಅಂದರೆ ಯಾವುದೋ ಒಂದು ಯುದ್ಧದ ಕಾಲದಲ್ಲಿ ದೇವರ ಮೂರ್ತಿಯನ್ನು ಧ್ವಂಸಗೊಳಿಸಲಾಗಿದೆ. ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಮೂರ್ತಿ ಏನೂ ಇಲ್ಲ. ಜೈಲ್ ಮತ್ತು ಗುಡಿ ಎಲ್ಲ ನೀವು ನೋಡ್ಕೊಂಡ್ರಿ ಅಂತ ಅಂದ್ಕೊತೀನಿ. ಈಗ ಕತ್ಲಾಗ್ತಾ ಬಂತು, ವಾಪಸ್ ರೂಮ್ಗೆ ಹೋಗಿ ಬೆಳಗ್ಗೆ ಬೇಗನೆ ಎದ್ದು ಸನ್ರೈಸ್ಗೆ ನಾವು ಹೋಗ್ಬೇಕು ಅಂತ ಅಂದ್ಕೊಂಡಿವಿ. ಸೊ ನಿಮ್ಗೆ ತೋರಿಸ್ತೀನಿ ಯಾವ ಥರ ಇದೆ ಗಂಡಿಕೋಟನಲ್ಲಿ ಸನ್ರೈಸ್ ಅಂತೇಳಿ. ಒಂದು ಸನ್ರೈಸ್ನ ಕ್ಯಾಚ್ ಮಾಡೋದಕ್ಕಿರೋ ಒಂದು ಕಿಕ್ಕ ಕೆಲಸ ಏನು ಅಂತಂದರೆ, ಫಸ್ಟ್ ಬರೋದೇ ಪ್ಲೇಸನ್ನು ನಾವು ಅಕ್ಯುಪೈ ಮಾಡ್ಕೊಳೋದು. ಬೇಗ ಎದ್ದು ಬೇಗ ಹೋಗಿ ಆ ಪ್ಲೇಸಲ್ಲಿ ನಮ್ಮದೇ ಒಂದು ಜಾಗನ ನಾವು ಮೊದಲು ಹಿಡ್ಕೊಂಡ್ಬಿಟ್ರೆ ನಮ್ಮ ಗೆಜೆಟ್ಸ್ಗಳು ನಾವು ಎಲ್ಲ ಮೊದಲು ಸೇಫ್ ಇರ್ತೀವಿ. ಮುಂದೆ ನೀವೇ ನೋಡಿ ಎಷ್ಟು ಜನ ಬರ್ತಾರೆ ಅಲ್ಲಿ ಅಂತೇಳಿ.
ಸನ್ರೈಸ್ನ ಎಲ್ಲರೂ ಎಂಜಾಯ್ ಮಾಡಿದ್ದಾರೆ ಅಂತ ಅಂದ್ಕೊತಿದ್ದೀನಿ. ಸೊ ಈಗ ರೂಮಿಗೆ ಹೋಗ್ಬಿಟ್ಟು ಮಸ್ತ್ ಫ್ರೆಶಪ್ ಆಗಿ ಈವ್ನಿಂಗ್ವರೆಗೂ ಮಾಡೋಕ್ಕೇನು ಕೆಲಸ ಇಲ್ಲ, ಆರಾಮ್ಸೆ ರೆಸ್ಟ್ ಮಾಡಿ ಈವ್ನಿಂಗು ಅಂದರೆ ನೈಟು ಇದು ನ್ಯೂ ಇಯರ್ ಪಾರ್ಟಿ ಇಲ್ಲಿ ಜೋರಾಗಿ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ. ನಮ್ಗೆ ಮೊದಲೇನು ಅಷ್ಟೇನು ಎಕ್ಸ್ಪೆಕ್ಟೇಷನ್ಸ್ ಏನೂ ಇದ್ದಿಲ್ಲ. ಸೊ ಇಲ್ಲಿ ಜನಗಳ ಜೊತೆ ಮಾತಾಡಿದ ಮೇಲೆ ಗೊತ್ತಾಗಿದ್ದು. ಸೊ ವೇಟ್ ಮಾಡೋಣ, ನೋಡೋಣ ಅದನ್ನು ಯಾವ ಥರ ಇದೆ ಅಂತೇಳಿ ನಿಮ್ಗೆ ತೋರಿಸ್ತೀನಿ. ಇವತ್ತು ಅಂದರೆ ಈ ದಿನ ನನಗೆ ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು. ಹುಟ್ಟಿದಾಗಲಿಂದ ಒನ್ ಟೈಮು ನ್ಯೂ ಇಯರ್ ಅಂತೇಳಿ ಹೊರಗಡೆ ಬಂದಿಲ್ಲ. 9 ಗಂಟೆ 10 ಗಂಟೆಗೆಲ್ಲ ಊಟ ಮಾಡಿ ಮಲ್ಕೊಂಡವರು ಬೆಳಗ್ಗೆ ಎದ್ದು ನ್ಯೂ ಇಯರ್ ಅಂತೇಳಿ ಟಿ ವಿಯಲ್ಲಿ ಇದರಲ್ಲಿ ಸ್ಕೂಲಲ್ಲಿ ಹೋಗಿ ಕೇಕ್ ಕಟ್ ಮಾಡಿ ಕಾಲೇಜಲ್ಲಿ ಅದೇ ಆಗಿತ್ತು. ಸೊ ಫಸ್ಟ್ ಟೈಮ್ ಲೈಫಲ್ಲಿ ನ್ಯೂ ಇಯರ್ ಅಂತೇಳಿ ಹೊರಗಡೆ ಬಂದಿದ್ದು, ಅಂದರೆ ಸೆಲೆಬ್ರೇಷನ್ ಮಾಡ್ತಿರೋದು. ನಾವೇನು ಸೆಲೆಬ್ರೇಟ್ ಮಾಡ್ತಿಲ್ಲ, ಬಟ್ ಮಾಡ್ತಿರೋದನ್ನ ನೋಡ್ತಿದ್ದೀವಿ ಅಷ್ಟೇ. ಜನಗಳು ಸೆಲೆಬ್ರೇಟ್ ಮಾಡ್ತಿರೋ ರೀತಿ ನೋಡಿ ಸೈಕಾಗಿಬಿಟ್ಟೆ ನಾನಂತರೂ ಫುಲ್. ಅಂದರೆ ಈ ಜನಗಳು ಅಂದರೆ ಇಷ್ಟು ಒಂದು ಏನಿಲ್ಲ ಮಿನಿಮಮ್ 1000-2000 ಜನ ಇಲ್ಲಿ ಸೇರಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇದರಲ್ಲಿ ಕುಡಿಲಾರ್ದವ್ರು ಅಂದರೆ ನಮ್ಮ 3 ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ನನ್ನ 2 ಫ್ರೆಂಡ್ಸ್ ಅಷ್ಟೇ ಏನು ಮಾಡಲಾರ್ದವ್ರು ಅಂತ ಅಂದ್ಕೊಂಡಿದ್ದೀನಿ. ಪ್ರತಿಯೊಬ್ಬರು ಎಣ್ಣೆ ಹೊಡಿತಿದ್ದಾರೆ. ಫ್ಯಾಮ್ಲಿ ಬಂದಿದ್ದಾವೆ ಅಂದರು, ಫ್ಯಾಮ್ಲಿಯಲ್ಲಿ ಸಣ್ಣ ಹುಡುಗರು ಸಹ ಇಲ್ಲಿ ಎಣ್ಣೆ ಹೊಡಿತಿದ್ದಾರೆ. ನಾವು 25 ವರ್ಷ ಆದರೂ ನಾವು ಅದನ್ನು ಇನ್ನೂ ಟಚ್ ಮಾಡಿಲ್ಲ. ಸೊ ಏನೋ ಒಂಥರ ಅವ್ರವ್ರದ್ದು ಸಂಸ್ಕೃತಿ, ಅವ್ರವ್ರದ್ದು ನಡ್ಕೊಂಡು ಬಂದಂಥ ರೀತಿ ಅವ್ರವ್ರಿಗೂ ಬಿಟ್ಟಿದ್ದು. ಸೊ ಜಸ್ಟ್ ಹೇಳ್ತಿದ್ದೀನಿ ಅಷ್ಟೇ, ನಾನು ಅವ್ರಿಗೇನು ಅಂತಿಲ್ಲ, ಜಸ್ಟ್ ಹೇಳ್ತಿದ್ದೀನಿ. Five, 4, 3, 2, 1. Happy New Year! Happy New Year, guys! Let's all have a great year, yeah. ಇನ್ನು ಗಂಡಿಕೋಟ ಯಾವ ಥರ ಅಂದರೆ ಟೂರಿಸಮ್ ಯಾವ ಥರ ಇದೆ, ಕ್ಲೀನ್ನೆಸ್ ಅವೆಲ್ಲ ಅಂತ ಹೇಳೋದಾದರೆ, ಇನ್ನು ಗಂಡಿಕೋಟನಲ್ಲಿ ಇನ್ನೂ ಟೂರಿಸಮ್ ಅಂದರೆ ಭಾಳ ಇಂಪ್ರೂವ್ ಆಗಬೇಕು. ಪ್ರಾಪರ್ ಆಗಿ ಅಲ್ಲಿ ಊಟನೂ ಸಿಗಲ್ಲ, ಅಂದರೆ ಭಾಳ ಹೋಟೆಲ್ಸ್ಗಳು ಜಾಸ್ತಿ ಇಲ್ಲ. ಅದು ಒಂದು ಮೇನ್ ಅಂದರೆ ಗಂಡಿಕೋಟ ಏನು ವ್ಯೂ ಪಾಯಿಂಟ್ ಇದೆಯಲ್ಲ, ಅಲ್ಲಿ ಒಂದು ಹೊಸದಾಗಿ ಒಂದು ಹೋಟೆಲ್ ಅಂದರೆ ಒಂದು ರೆಸ್ಟೋರೆಂಟ್ ಟೈಪ್ ಓಪನ್ ಆಗಿದೆ. ಸೊ ಅಲ್ಲಿ ಏನಂದರೆ ನಿಮ್ಗೆ ಬೇಕಾಗಿರೋ ಎಗ್ ಐಟಮ್ಸು, ಚಪಾತಿ, ರೈಸ್ ಐಟಮ್ಸ್ ಎಲ್ಲನೂ ಸಿಗ್ತವೆ. ಬಟ್ ಕಾಸ್ಟ್ಲಿ ಅನಿಸಿತ್ತು, ನಮ್ಗೆ ಅದೇನಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ. ಸೊ ಇನ್ನು ಇವ್ರದ್ದು ನೀಟ್ ಆ್ಯಂಡ್ ಕ್ಲೀನ್ ಅಂದರೆ ಹೋಟೆಲ್ ಅವ್ರದ್ದಲ್ಲ, ನಾನು ಹೇಳ್ತಿರೋ ಪ್ಲೇಸಸ್ಗಳದ್ದು ನೀಟ್ ಆ್ಯಂಡ್ ಕ್ಲೀನ್ ಅಂತೂ ಇಲ್ಲ. ಟೂರಿಸಮ್ ಮೇನ್ ಅಟ್ರಾಕ್ಷನ್ ಏನು ಅಂತಂದರೆ ನೀಟ್ ಇರಬೇಕು ಅಂತಲೇ ಟೂರಿಸ್ಟ್ಗಳು ಬರೋದು. ಸೊ ಇವು ಮೇನ್ ಏನು ಪ್ಲೇಸಸ್ಗಳು ಇದಾವಲ್ಲ, ಟೂರಿಸ್ಟ್ಗಳು ಅಟ್ರಾಕ್ಟ್ ಆಗಿ ಬರುವಂತಹ ಪ್ಲೇಸ್ಗಳು, ಆ ಪ್ಲೇಸ್ಗಳಲ್ಲೇ ಮೇನ್ ಇವರು ನೀಟನ್ನು ಕಾಪಾಡ್ಕೊಂಡು ಬಂದಿಲ್ಲ.
ಅಂದರೆ ಎಲ್ಲಂದ್ರೆ ಅಲ್ಲೇ ಬಾಟಲ್ಸ್ಗಳಾಗಲಿ, ಬಿಯರ್ ಬಾಟಲ್ಸ್ಗಳು, ಡ್ರಿಂಕ್ ಮಾಡಿರೋಂಥ ಬೇರೆ ಬೇರೆ ಯಾವುದ್ಯಾವುದೋ ಬ್ರ್ಯಾಂಡ್ ಬಾಟಲ್ಸ್ಗಳು ಸಹ ಅಲ್ಲಿ ಬಿದ್ದಿವೆ. ಒಂದೇದು ಏನಂದರೆ ಜನರಿಗೂ ಬುದ್ಧಿ ಇಲ್ಲ. ಅವರು ತಂದಿರುವಂತಹ ಊಟ ಆಗಲಿ, ಬಾಟಲ್ಸ್ಗಳಾಗಲಿ ಎಲ್ಲವನ್ನು ಕುಡಿದು ವಾಪಸ್ ಮನೆಗೆ ಹೋಗಲ್ಲ, ಅಲ್ಲೇ ಬಿಟ್ಟು ಹೋಗ್ತಾರೆ, ಬೇರೆಯವ್ರು ಬಂದವ್ರು ನೋಡಿ ಹೋಗಲಿ ಅಂತೇಳಿ. ಸೊ ಅವ್ರಿಗಂತೂ ಮೊದಲೇ ಬುದ್ಧಿ ಇಲ್ಲ. ಎರಡನೇದು ಏನಂತಂದರೆ, ಈ ಟೂರಿಸಮ್ಸ್ಗಳು ಏನು ನೀವು ಗೌರ್ಮೆಂಟ್ ಅವ್ರು ಇದ್ದಾರಲ್ಲ, ಅಲ್ಲೇನೋ ನೀಟ್ನೆಸ್ಸು ಕ್ಲೀನ್ ಮೇಂಟೈನ್ ಮಾಡುವಂಥ ಅವ್ರಿಗೂ ಸಹ ಬುದ್ಧಿ ಇಲ್ಲ. ಅದು ಎಷ್ಟು ದಿನ ಬಿದ್ದರೂ ಅಲ್ಲೇ ಬಿದ್ದಿರಲಿ ಅಂತೇಳಿ ಅದನ್ನು ಕ್ಲೀನ್ ಮಾಡದೆ ಹಾಗೆ ಬಿಟ್ಟಿದ್ದಾರೆ. ಮೊದಲೆಲ್ಲ ರೆಸಾರ್ಟ್ಗಳು ಭಾಳ ಅಂದರೆ ಭಾಳ ಕಮ್ಮಿ ಇದ್ವು. ಅಂದರೆ ಗಂಡಿಕೋಟನಲ್ಲಿ ಎಲ್ಲೋ 1 ಇಲ್ಲ 2 ರೆಸಾರ್ಟ್ಗಳಿದ್ವು. ಬಟ್ ಈಗೇನೂ ಆಗಿಲ್ಲ. ಅಂದರೆ ಇವಾಗ ರೆಸಾರ್ಟ್ಗಳಿಗೇನು ಕಮ್ಮಿ ಇಲ್ಲ, ಭಾಳ ರೆಸಾರ್ಟ್ಗಳು ಗಂಡಿಕೋಟನಲ್ಲಿ ಸಿಗ್ತವೆ. ಇನ್ನು ನನ್ನ ಸಜೆಷನ್ ಏನು ಅಂತಂದರೆ, ನೀವು ಈ ಥರ ಪ್ಲೇಸ್ಗಳಲ್ಲಿ ಬಂದಾಗ ಟೆಂಟಲ್ಲಿ ಇರೋದಕ್ಕಿಂತ ರೂಮ್ ಮಾಡಿಕೊಂಡು ರೂಮಲ್ಲಿ ಇರೋದೇ ಒಳ್ಳೆಯದು ಅಂತೇಳಿ ನಾನು ಅಂದ್ಕೊತೀನಿ. ಮಾರ್ನಿಂಗ್ ನೀವು ಟೆಂಟ್ ತೊಗೊಂಡು ಟೆಂಟಲ್ಲಿ ಮಲ್ಕೊಂಡು ಟೆಂಟ್ ಜಿಪ್ ಓಪನ್ ಮಾಡಿಗಳಿಗೆ ಮಾರ್ನಿಂಗ್ ಸನ್ರೈಸ್ ಕಾಣಬೇಕು, ವ್ಯೂ ಕಾಣಬೇಕು, ಅದೆಲ್ಲ ಓಕೆ. ಬಟ್ ಸೆಕ್ಯೂರಿಟಿ ಪರ್ಪಸ್ ಆಗಿ ನೋಡಿದರೆ, ಇನ್ನು ನೀವು ಟೆಂಟಲ್ಲಿ ಮಲ್ಕೋಬೇಕು ಅಂತಂದರೆ ನಿಮ್ಮ ಲಗೇಜ್ ಅಷ್ಟು ಸೇಫ್ ಇರಲ್ಲ. ಇನ್ನು ಎರಡನೇದಾಗಿ ಮೊಬೈಲ್ಗಳಾಗಲಿ, ನೀವು ತಂದಿರೋ ಕ್ಯಾಮ್ರಾಗಳು, ಇನ್ನು ಏನೋ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳು ಚಾರ್ಜ್ ಇಡೋದಕ್ಕೆ ಅಲ್ಲಿ ಏನೂ ವ್ಯವಸ್ಥೆ ಇರಲ್ಲ. ಆ್ಯಂಡ್ ಮೇನ್ ಆಗಿ ಹೇಳಬೇಕು ಅಂದರೆ, ಟೆಂಟಲ್ಲಿ ಇದ್ದರೆ ನಿಮಗೆ ಬಾತ್ರೂಮ್ಸ್ದು, ವಾಶ್ರೂಮ್ಸ್ದು ಎಲ್ಲನೂ ಪ್ರಾಬ್ಲಮ್ ಆಗುತ್ತೆ. ಇನ್ನು ಅದೇ ಹೇಳಿದ್ನಲ್ಲ ವಾಶ್ರೂಮ್ಸ್ ಅಂತಂದರೆ, ಟೆಂಟ್ನಲ್ಲಿ ಇದ್ದರೆ ಕಾಮನ್ ವಾಶ್ರೂಮ್ಸ್ಗಳು ಯೂಸ್ ಮಾಡಬೇಕು. ಅದು ಟೆಂಟ್ ಬಾಜು ಏನೂ ಇರಲ್ಲ. ಅದು ಟೆಂಟಿಂದ ಒಂದು 300 ಮೀಟ್ರ್ಲಿಂದ 500 ಮೀಟ್ರ್ ಒಳಗೆ ಡಿಸ್ಟೆನ್ಸಲ್ಲಿ ಇರ್ತಾವೆ. ನೀವು ಇಲ್ಲಿಂದ ಅಲ್ಲಿಗೆ ಹೋಗಿ ಫ್ರೆಶ್ ಆಗಿ ಇಲ್ಲಿಗೆ ಬರೋಷ್ಟಿಗೆ ಮುಗಿದೋದ್ ಕತೆ. ನಾವು 2 ದಿನ ಇದ್ದಾಗ ನಾವು ಎಕ್ಸ್ಪೀರಿಯನ್ಸ್ ಆಗಿದ್ದು ಅಂತಂದರೆ, ಮಾರ್ನಿಂಗು ಸ್ವಲ್ಪ ನಾಷ್ಟಕ್ಕೆ ನೀವು ಮೊದಲೇ ಮನೆಯಲ್ಲಿ ಪ್ರಿಪೇರ್ ಆಗಿ ಬರ್ರಿ. ಅಂದರೆ ಇಲ್ಲಿ ಬರೀ ದೋಸೆ ಅಷ್ಟೇ, ನಮಗೆ 2 ದಿನವೂ ಬರೀ ದೋಸೆ ಬಿಟ್ಟರೆ ಬೇರೆ ಏನೂ ಸಿಕ್ಕಿಲ್ಲ. ಅಂದರೆ ದೋಸೆಯಲ್ಲೇ ಪ್ಲೇನ್ ದೋಸೆ ಆಗಲಿ, ಮಸಾಲ ದೋಸೆ ಆಗಲಿ, ಇನ್ನೊಂದು ಯಾವುದೇ ಹೆಗ್ ದೋಸೆ ಅಂತೇಳಿ ಹಾಕ್ಕೊಡ್ತಾರೆ, ಅದು ಅಷ್ಟೇ. ಅಂದರೆ ಮಾರ್ನಿಂಗ್ ಟಿಫನಿಗೆ ಬರೀ ದೋಸೆ ಐಟಮ್ಸ್ ಅಷ್ಟೇ ಸಿಗೋದು. ನಾವು 2 ದಿನ ಅಲ್ಲಿರುವಂತಹ ಹೋಟೆಲ್ಗಳಲ್ಲಿ ಎಲ್ಲವನ್ನು ಚಿಕ್ಕ ಚಿಕ್ಕ ಹೋಟೆಲ್ಗಳಲ್ಲಿ ಎಲ್ಲ ಕಡೆ ನೋಡಿದರೆ ಇದ್ದಿದ್ದು ಒಂದೇ. ಇನ್ನು ಇದು ಒಂದು ಅಂದರೆ ನೀಟ್ನೆಸ್ ಒಂದು, ಮತ್ತು ಇನ್ನೂ ಜಾಸ್ತಿ ಹೋಟೆಲ್ಸ್ಗಳು ಅವೈಲಬಿಲಿಟಿನಲ್ಲಿ ಇಂಪ್ರೂವ್ ಆದರೆ ಇನ್ನೂ ಮಸ್ತ್ ಅನಿಸುತ್ತೆ ಈ ಒಂದು ಗಂಡಿಕೋಟ ಟೂರಿಸಮ್. ಅದೇ ಥರ ಹೇಳ್ಬೇಕು ಅಂತಂದರೆ, ಗಂಡಿಕೋಟದ ಅದ್ಭುತಗಳು ಇಲ್ಲಿಗೆ ಕೊನೆಯಾಗೋದಿಲ್ಲ. ಈ ಒಂದು ಸುಂದರ ಕಣಿವೆಯಿಂದ ಸುಮಾರು 1.5 ಗಂಟೆ ಸಾಗಿದರೆ ಭಾರತದ 2ನೇ ಅತಿ ದೊಡ್ಡ ಗುಹೆ ವ್ಯವಸ್ಥೆ ಕೂಡ ಇಲ್ಲಿದೆ. ಈ ಒಂದು ಗುಹೆ ವ್ಯವಸ್ಥೆ ಯಾವುದು ಅಂತೇಳಿ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಈ ಒಂದು ಗಂಡಿಕೋಟ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆದಲ್ಲಿ ನೀವು ಮತ್ತು ನಿಮ್ಮವರಿಂದ ಶೇರ್ ಮತ್ತು ಸಬ್ಸ್ಕ್ರೈಬ್ ಎಲ್ಲವನ್ನು ಮಾಡಿಸಿ.